ಹಲೋ ಚಿಲ್ಡ್ರನ್ಸ್, ಅಗೇನ್ ವೆಲ್ಕಮ್ ಟು ದ ಸೆಷನ್. ಆ್ಯಂಡ್ ಇವತ್ತಿನ ಈ ಸೆಷನ್ ಅಂತೂ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತು MCQ ಕ್ವಶನ್ಸ್ ಅಲ್ವಾ ನಿಮಗೆ ಕೊಡುವಂಥದ್ದು ಎಕ್ಸಾಮ್ ಹಾಲಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವಿಲ್ ಸೇ ಒನ್ ಥಿಂಗ್, ಫಾರ್ ದ ಬೋತ್ ಇಂಗ್ಲೀಷ್ ಮೀಡಿಯಮ್ ಆ್ಯಸ್ ವೆಲ್ ಆಸ್ ಕನ್ನಡ ಮೀಡಿಯಮ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಕನ್ನಡ ಮೀಡಿಯಮ್ ಕ್ವಶನ್ಸು ಇರುತ್ತೆ, ಇಂಗ್ಲೀಷ್ ಮೀಡಿಯಮ್ ಕ್ವಶನ್ಸು ಇರುತ್ತೆ. ಓಕೆನಾ? ಸೊ ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಡಿ. ಓಕೆ, ಕಮಿಂಗ್ ಟು ದ ಪಾಯಿಂಟ್, MCQ ಕ್ವಶನ್ಸ್ ಕೊಡ್ತಾರೆ. ಸೊ ಬಟ್ ಮ್ಯಾಥ್ಸಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಾಗ ಸೊಲ್ಯೂಷನ್ಸ್ನ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಕೂತ್ಕೊಂಡು ಫೈಂಡ್ ಔಟ್ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಟ್ರೆ ಹೌದಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಚಿಲ್ಡ್ರನ್ಸ್ ನಿಮಗೆ, ಅದು ಎಸ್ಪೆಷಲಿ ನಿಮ್ಗಳಿಗೋಸ್ಕರ AP ಚಾಪ್ಟ್ರಲ್ಲಿ, ಸಮಾಂತರ ಶ್ರೇಣಿ ಚಾಪ್ಟ್ರಲ್ಲಿ, ಓಕೆ, ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟ್ರಲ್ಲಿ ಕೆಲವೊಂದು ಟ್ವಿಸ್ಟೆಡ್ ಆಗಿ ಸ್ವಲ್ಪ ದೊಡ್ಡದಾಗಿ ಬಂತು ಅಂದರೆ ಅದನ್ನು ಸೊಲ್ಯೂಷನ್ಸನ್ನು ಮಾಡೋದ್ರ ಬದಲು ನೀವು ಈಸಿಯಾಗಿ ಒಂದು ಟ್ರಿಕ್ನ ಫೈಂಡ್ ಔಟ್ ಮಾಡಿಕೊಂಡು ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾವು ಈಗ ನೋಡೋಣ. ಓಕೆನಾ? ಸೊ ಐ ವಿಲ್ ಬಿ ಸೇಯಿಂಗ್ ದ ಶಾರ್ಟ್ಕಟ್ ಮೆಥಡ್ ಇನ್ ದಿಸ್ ವಿಡಿಯೋ ಟು ಸಾಲ್ವ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಚಿಲ್ಡ್ರನ್ಸ್. ಓಕೆ, ಸೊ ದಟ್ ಇಸ್ ದ ಆ್ಯಕ್ಚುಯಲ್ ಮೇನ್ ಪರ್ಪಸ್ ಆಫ್ ದಿಸ್ ವಿಡಿಯೋ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಸಿಂಪಲ್ ಟ್ರಿಕ್ ಕಲ್ತ್ಕೊಳ್ಳಿ, ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಎಕ್ಸಾಮ್ ಹಾಲಲ್ಲಿ, ಆ್ಯಂಡ್ ನೀವು ಮಾರ್ಕ್ಸ್ನ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು. ಸೊ ಜಸ್ಟ್ ಟೇಕ್ ದ ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್ ಬೈ ಅಪ್ಲೈಯಿಂಗ್ ದಿಸ್ ಸ್ಟೆಪ್. ಓಕೆ, ನಾವು ದ ಕ್ವಶನ್ ಹಾಗಾದ್ರೆ ಯಾವ ಥರ ಇರುತ್ತೆ ಕ್ವಶನ್ನು ನಿಮ್ಮ ಸ್ಕ್ರೀನಲ್ಲೇ ಕಾಣ್ತಿದೆ ನೋಡಿ ಕ್ವಶನ್. ಓಕೆ, ಸ್ವಲ್ಪ ದೊಡ್ಡದು, ಸ್ವಲ್ಪ ಡಿಫ್ರೆಂಟಾಗಿ ಟ್ವಿಸ್ಟ್ ಕೇಳುವಂಥದ್ದು. ಸೊ ಈ ಕ್ವಶನ್ ನಿಮ್ಮ ಎಕ್ಸಸೈಸಲ್ಲೂ ಇದೆ. ಓಕೆ, ಸೊ ಬಟ್ ನಾವು ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಿರ್ತೀವಿ. ಇನ್ ದಟ್ ಪ್ರಾಬ್ಲಮ್ ವಿ ಆರ್ ಸಾಲ್ವಿಂಗ್ ದಟ್ ಪ್ರಾಬ್ಲಮ್ ಬೈ ಸ್ಟೆಪ್ ಮ್ಯಾನರ್, ರೈಟ್? ನಾವು the question is, if the third term and ninth term of the AP are 4 and minus 8, so then the common difference, you need to find the common difference. ಕನ್ನಡದಲ್ಲಿ ಹೇಳೋದಾದರೆ ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು 4 ಮತ್ತು -8 ಅಂದರೆ 4 ಮತ್ತು -8 ಸಾಮಾನ್ಯ ವ್ಯತ್ಯಾಸವನ್ನು ನೀವು ಫೈಂಡ್ ಔಟ್ ಮಾಡಬೇಕು. 4 ಆಪ್ಷನ್ ಕೊಟ್ಟಿದ್ದಾರೆ, -2, 2, 8, 12. ಹೇಗೆ ಫೈಂಡ್ ಔಟ್ ಮಾಡೋದು? ಕಷ್ಟ ಅಲ್ಲ, ಸ್ವಲ್ಪ ಪ್ರಾಬ್ಲಮ್ನ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಬರುತ್ತೆ. ಬಟ್ ಮಾಡೋದು ಹೇಗೆ ನೋಡಿ. ಈಗ ನೀವು ಮ್ಯಾಥ್ಸ್ ಸ್ಟೆಪ್ಸಲ್ಲಿ ಹೇಗೆ ಮಾಡ್ತಿದ್ರಿ, ಹೌ ಯು ಆರ್ ಸಾಲ್ವಿಂಗ್ ಇನ್ ಅ ಸ್ಟೆಪ್ ಬೈ ಸ್ಟೆಪ್ ಮ್ಯಾನರ್. ಫಸ್ಟು ಅವ್ರು ಕೊಟ್ಟಿರೋದೇನು, ಕೊಟ್ಟಿರೋ ಕಂಡೀಷನ್ ಬರ್ಕೋತಿದ್ರಿ. ಏನು? ದೆ ಹ್ಯಾವ್ ಗಿವನ್ ಎ ಥರ್ಡ್ ಟರ್ಮ್ ಎಷ್ಟಂತೆ 4 ಅಲ್ವಾ? ಸೊ 3ನೇ ಪದ 4. ಆಲ್ಸೋ ದೆ ಹ್ಯಾವ್ ಗಿವನ್ ಎ ನೈನ್ತ್ ಟರ್ಮ್ ಎಷ್ಟು? -8. ಸೊ ಎ ನೈನ್ತ್ ಟರ್ಮ್ ಇಸ್ -8, 9ನೇ ಪದ -8. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿ, ಫಸ್ಟ್ ಈಕ್ವೇಷನ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಸೆಕೆಂಡ್ ಈಕ್ವೇಷನ್ ಅಂತ ಬರ್ಕೊಂಡು ಅದರಲ್ಲಿ ಎ ಮತ್ತು ಡಿ ಫೈಂಡ್ ಔಟ್ ಮಾಡ್ತಿದ್ವಿ, ಕರೆಕ್ಟ್? ಬಟ್ ಹೌ ವಿಲ್ ಯು ಫೈಂಡ್ ದ ವ್ಯಾಲ್ಯೂ? ಅದನ್ನು ಮಾಡ್ತೇನೆ, ಹೇಗೆ ಫೈಂಡ್ ಔಟ್ ಮಾಡೋವಂಥದ್ದು ಅನ್ನೋದಕ್ಕೆ ಒಂದು ಟ್ರಿಕ್ ಇಲ್ಲಿ. ಏನು ಆ ಟ್ರಿಕ್ ಗೊತ್ತಾಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಒಂದು ನಾನು ಹೇಳ್ಕೊಡೋ ಫಾರ್ಮುಲಾ, ವಾಟ್ ಐ ವಿಲ್ ಸೇ ದ ಫಾರ್ಮುಲಾ ನಾವು, ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಅದನ್ನು ಯು ನೀಡ್ ಟು ರಿಮೆಂಬರ್, ಅದನ್ನು ಕಲ್ತ್ಕೋಬೇಕು. ಓಕೆ, ಸೊ ಏನದು ಫಾರ್ಮುಲಾ ನೋಡಿ, ಸಿಂಪಲ್ ಫಾರ್ಮುಲಾ. ಸೊ ಡಿ ಈಕ್ವಲ್ಸ್ AP ಮೈನಸ್ AQ ಡಿವೈಡೆಡ್ ಬೈ P ಮೈನಸ್ Q. ಸಿಂಪಲ್, ಇದೇ ನಿಮ್ಮ ಫಾರ್ಮುಲಾ. ಹಾಗಾದರೆ ಅಲ್ಲಿ AP ಅಂದರೆ ಏನು, AQ ಅಂದರೆ ಏನು, P ಅಂದರೆ ಏನು, Q ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. AP ಅಂದರೆ ಈ ಎರಡು ಡೇಟಾದಲ್ಲಿ ದೊಡ್ಡ ಡೇಟಾ. ಓಕೆ, ಹಾಗಾದರೆ ಇವೆರಡು ದೊಡ್ಡ ಡೇಟಾದಲ್ಲಿ ವಿಚ್ ಇಸ್ ಅ ಬಿಗ್ಗೆಸ್ಟ್ ಡೇಟಾ ಆ್ಯಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಡೇಟಾ, ರೈಟ್? ಸೊ ದೇರ್ಫೋರ್ AP ಈಸ್ ದಿಸ್ ಒನ್. ಸೊ ಇನ್ನೊಂದ್ಸಲ ಹೇಳ್ತೀನಿ, AP ಈಸ್ ದಿಸ್ ಒನ್. AP ಅಂದರೆ ಎಷ್ಟು? A9, ದೊಡ್ಡದು, ಇಟ್ಸ್ ಅ ಬಿಗ್ಗರ್ ಒನ್. ಹಾಗಾದರೆ AQ ಅಂದರೆ ಯಾವುದು? AQ ಅಂದರೆ ಸಿಂಪಲ್, ಚಿಕ್ಕದು, ಅಂದರೆ ಇಟ್ಸ್ ಅ ಸ್ಮಾಲರ್ ಒನ್. ಸೊ ದೇರ್ಫೋರ್ AP ಅಂದರೆ ಎಷ್ಟಾಯಿತು? ಹಾಗಾದರೆ A9. AQ ಅಂದರೆ ಎಷ್ಟಾಯಿತು? A3. ಬಟ್ ವಾಟ್ ಅಬೌಟ್ P ಮೈನಸ್ Q? ದಟ್ ಐ ವಿಲ್ ಸೇ. ಓಕೆ, ಸೊ P ಮೈನಸ್ Q ಅಂದರೆ ಯಾವುದು? ಅಪ್ಲೈ ಮಾಡ್ತೀನಿ, ಐ ವಿಲ್ ಅಪ್ಲೈ ದ ಡೇಟಾ, ಆಫ್ಟರ್ವರ್ಡ್ಸ್ ವಿಲ್ ಗೆಟ್ ಟು ನೋ ದ ಟ್ರಿಕ್. ಸೊ ದೇರ್ಫೋರ್ ನೋಡಿ, AP ಅಂದರೆ ದೊಡ್ಡದು ಅಂದೆ. ಸೊ ದೇರ್ಫೋರ್ A9 ಮೈನಸ್ AQ ಅಂದರೆ ಚಿಕ್ಕದು ಅಂದೆ, A3. ಸೊ A3 ಡಿವೈಡೆಡ್ ಬೈ, ಸೊ P ಮೈನಸ್ Q ಅಂದರೆ ಇಲ್ಲಿರೋ ವ್ಯಾಲ್ಯೂಸು. ಸೊ ಹಾಗಾದರೆ P ಅಂದರೆ ಎಷ್ಟು? 9, Q ಅಂದರೆ ಎಷ್ಟು? 3. ಸೊ ದೇರ್ಫೋರ್ 9 ಮೈನಸ್ 3. ಸಿಂಪಲ್ ನೋಡಿ, AP ಅಂದರೆ A9, AQ ಅಂತಂದರೆ ಸ್ಮಾಲರ್ ಒನ್ A3 ಡಿವೈಡೆಡ್ ಬೈ, ಅಲ್ಲಿ ಏನಿರುತ್ತೆ n ಜಾಗದಲ್ಲಿ ಏನಿರುತ್ತೆ ಅದನ್ನು ಬರೀಬೇಕು. ಸೊ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ ಸಬ್ಟ್ರಾಕ್ಟ್, ಯು ನೀಡ್ ಟು ಸಬ್ಟ್ರಾಕ್ಟ್ ದ ಬಿಗ್ಗರ್ ನಂಬರ್ ಟು ದ ಸ್ಮಾಲರ್ ನಂಬರ್. ಇಟ್ಸ್ 9 ಮೈನಸ್ 3. ಕ್ಲಿಯರ್? ನಾವು ಯು ನೀಡ್ ಟು ಸಿಂಪ್ಲಿಫೈ ದಿಸ್. ಹೇಗೆ ನೋಡಿ, ಸಿಂಪಲ್. A9 ಅಂದರೆ ಕೊಟ್ಟಿದ್ದಾರೆ ಎಷ್ಟಪ್ಪ?
minus 8. They have given the A9 value. How much? It's minus 8 minus A3 they have given. A3 is how much? 4. So therefore 4 divided by, now subtract 9 minus 3. So 9 minus 3 is 6. Correct? Now D equals, now you got the answer right. Simple. Minus into minus is plus. So therefore add. You need to add ಮಾಡಿ. So therefore minus 12. Okay, minus into minus is plus, 8 plus 4 is 12, so it's so minus 12 because biggest number, sign of a biggest number, divided by 6. Now 6 ones are 6 twos are, the answer is minus 2. So this is the common difference. So therefore what is the common difference? Minus 2. So therefore you need to pick the first option. A option is right, it's minus 2. Very simple. And you got the value, the common difference. So ಹಾಗಾದರೆ ನೋಡಿ ಎಷ್ಟು ಈಸಿ. ಒಂದು ಕಡೆಯಿಂದ ಹೇಳ್ಬಿಡ್ತೀನಿ, ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಎ ಪಿ ಮೈನಸ್ ಎ ಕ್ಯೂ ಬೈ ಪಿ ಮೈನಸ್ ಕ್ಯೂ, ಸಿಂಪಲ್. ಸೊ ದೇರ್ಫೋರ್ ಎ ಪಿ ಅಂದರೆ ದೊಡ್ಡದು, ಇಟ್ಸ್ ಅ ಬಿಗ್ಗರ್ ಒನ್, ಇಟ್ಸ್ A9 ಮೈನಸ್ ಎ ಕ್ಯೂ ಅಂದರೆ ಚಿಕ್ಕದು, ಇಟ್ಸ್ A3. ಸೊ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಅಂದರೆ ವಾಟ್ ಈಸ್ ದೇರ್ ಇನ್ ದ ಎನ್ ವ್ಯಾಲ್ಯೂ. ಸೊ 9 ಮೈನಸ್ 3, ಅದನ್ನೇ ಸಬ್ಟ್ರಾಕ್ಟ್ ಮಾಡಿ, 9 ಮೈನಸ್ 3, ಕ್ಲಿಯರ್, ಈಕ್ವಲ್ಸ್ ಟು, ನಾವು ಅಪ್ಲೈ ದ A9 ವ್ಯಾಲ್ಯೂ. A9 ದೇ ಹ್ಯಾವ್ ಗಿವನ್, A9 ಕೊಟ್ಟಿದ್ದಾರೆ, ಎಷ್ಟು A9? minus 8, ಇಲ್ಲಿ ನೋಡಿ minus 8 minus and A3 ಕೊಟ್ಟಿದ್ದಾನೆ, A3 ಎಷ್ಟು? 4. ಓಕೆ, ಡಿವೈಡೆಡ್ ಬೈ 9 ಅಲ್ಲಿ 3 ಹೋದರೆ 6. ನಾವು minus into minus is plus, 8 plus 4 is 12, it's minus 12 by 6, so 6 ones are 6 twos are, the answer is minus 2. Simple. You got the answers, children? I think you got the steps also. Yes, it's a very very important arithmetic progression ಚಾಪ್ಟ್ರಲ್ಲಿ ಬರುವಂತಹ ಕೆಲವೊಂದು ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಇಫ್ ದೇ ಆರ್ ಆಸ್ಕಿಂಗ್ ದ ಸೇಮ್ ಟೈಪ್ ಆಫ್ ಕ್ವಶನ್ ಮೀನ್ಸ್ ಯು ಕ್ಯಾನ್ ಸಾಲ್ವ್. ಇಫ್ ದೇ ಆರ್ ಆಸ್ಕಿಂಗ್, ಜಸ್ಟ್ ಅಬ್ಸರ್ವ್ ಚಿಲ್ಡ್ರನ್ಸ್, ಇಫ್ ದೇ ಹ್ಯಾವ್ ಗಿವನ್ 2 ಕಂಡೀಷನ್ ಲೈಕ್ ದಿಸ್, ಅವರು ಈ ರೀತಿ 2 ಕಂಡೀಷನ್ ಕೊಟ್ಟಿದ್ರೆ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಆ್ಯಂಡ್ ಯು ಕ್ಯಾನ್ ಫೈಂಡ್ ದ ಕಾಮನ್ ಡಿಫರೆನ್ಸ್ ಲೈಕ್ ದಿಸ್ ಇನ್ ಅ ಸಿಂಪಲ್ ವೇ. ಓಕೆ, ಐ ಥಿಂಕ್ ಯು ಗಾಟ್ ದ ಸ್ಟೆಪ್. ಐ ಥಿಂಕ್ ಸೊ ನಿಮಗೆ ಸ್ಟೆಪ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಶಾಲ್ ಐ ಟೇಕ್ ದ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್, ಇದೇ ಥರ ಸೇಮ್ ಪ್ರಾಬ್ಲಮ್ಗಳನ್ನ ತೊಗೊಂಡು ನಾವು ಈಗ ಸಾಲ್ವ್ ಮಾಡಲ, ಸೇಮ್ ಇದೇ ಥರ ಒಂದು ಅನದರ್. ಓಕೆ, ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೆಕ್ಸ್ಟ್ ಕ್ವಶನ್ನು. ಸೊ ಏನಿದೆ ಕ್ವಶನ್ನು ನೋಡಿ. ಸೊ ಬೋತ್ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ. ಸೊ ದಟ್ ಮೀನ್ಸ್ ಕನ್ನಡ ಮೀಡಿಯಮ್ಗೆ ಈಗಾಗಲೇ ಅದು ಕನ್ವರ್ಟ್ ಮಾಡ್ಕೊಳ್ಳೋದು ಗೊತ್ತಾಗಿದೆ. ಫಸ್ಟ್ ಕ್ವಶನ್ ಹೇಗಿದೆ ಅದೇ ಥರ. ಸೊ ಏನು? ಸೊ ಇನ್ನ ಎ ಪಿ ಸಮಾಂತರ ಶ್ರೇಣಿಯಲ್ಲಿ ಥರ್ಡ್ ಟರ್ಮ್ ಇಸ್ 12. ಸೊ ಅವ್ರು ಕೊಟ್ಟಿದ್ದಾರೆ, ಬರ್ಕೊಬಿಡ್ತೀನಿ ನಾನು. ದಿಸ್ ಇಸ್ ದ ಸೆಕೆಂಡ್ ಒನ್, ರೈಟ್? ಓಕೆ, ದ ಥರ್ಡ್ ಟರ್ಮ್ ಇಸ್ 12. ಮೂರನೇ ಪದ 12. ಸೊ ಥರ್ಡ್ ಟರ್ಮ್ ಇಸ್ 12. ನಾವು ಅದೇ ಥರ ಲಾಸ್ಟ್ ಕಾಲ್ ಮಾಡಿದ್ವಲ್ಲ ಅದೇ ಥರ. ನಾವು ಆ್ಯಂಡ್ ದ 50th ಟರ್ಮ್ ಇಸ್ 106. ಸೊ ದೇರ್ಫೋರ್ 50th ಅಂದರೆ 50ನೇ ಪದ, ಸಾರಿ, ಓಕೆ, 50th ಟರ್ಮ್ ಇಸ್ 106. ಸೊ ದೇರ್ಫೋರ್ 50ನೇ ಪದ 106. ಸೊ ವಾಟ್ ಯು ನೀಡ್ ಟು ಫೈಂಡ್? ಯು ನೀಡ್ ಟು ಫೈಂಡ್ ದ ಕಾಮನ್ ಡಿಫರೆನ್ಸ್. ಸೊ ಕಾಮನ್ ಡಿಫರೆನ್ಸ್ ಕಂಡುಹಿಡಿಬೇಕು, ಹೌದಲ್ಲ? ಸಿಂಪಲ್. ಫಸ್ಟ್ ಏನು ಮಾಡೋಣ ಈಗ? ಫಸ್ಟು ಅವರು ಕೊಟ್ಟಿರೋ ಆಪ್ಷನ್ ಬರ್ಕೊಬೇಡ. ಫಸ್ಟು ಏನೇನು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಆರ್ 2, ಸೆಕೆಂಡ್ ಆಪ್ಷನ್ -2, ಥರ್ಡ್ ಆಪ್ಷನ್ 3 ಆ್ಯಂಡ್ -3. ಸೊ ಈಗ ನಾನು ಹೇಳ್ಕೊಟ್ಟಿರೋ ಲಾಸ್ಟ್ ಸ್ಟೆಪ್ ಥರನೇ ಮಾಡ್ಬೋದಲ್ವಾ? ಹಾಗಾದರೆ ಫಾರ್ಮುಲಾ ಏನು? ಸೊ ಫಾರ್ಮುಲಾ ಏನು ಹೇಳುತ್ತೆ? ಡಿ ಈಕ್ವಲ್ಸ್ ಕಾಮನ್ ಡಿಫರೆನ್ಸ್ ಅಲ್ವಾ? ಸೊ ದೇರ್ಫೋರ್ ನಾನು ಹೇಳ್ಕೊಟ್ಟಿದ್ದ ಪ್ರಕಾರ ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಎ ಪಿ ಅಂದರೆ ದೊಡ್ಡದು ಯಾವುದು? A50. ಸೊ ಅಂದರೆ ಬಿಗ್ಗರ್ ಒನ್, ಮೈನಸ್ ಎ ಕ್ಯೂ ಅಂದರೆ ಸ್ಮಾಲರ್ ಒನ್, ಚಿಕ್ಕದು A3, ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಅಂದರೆ ಎನ್ನಲ್ಲಿರೋದನ್ನ ಸಬ್ಟ್ರಾಕ್ಟ್ ಮಾಡಿ. ಸೊ 50 ಮೈನಸ್ 3. ಸೊ 50 ಮೈನಸ್ 3 ಈಕ್ವಲ್ಸ್ ನಾವು A50 ದೇ ಹ್ಯಾವ್ ಗಿವನ್, A50 ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ A50 ವ್ಯಾಲ್ಯೂ? ಇಟ್ಸ್ 106. ಸೊ 106 ಮೈನಸ್ A3 ಇಸ್ ಹೌ ಮಚ್? 12 ಡಿವೈಡೆಡ್ ಬೈ 50ಯಲ್ಲಿ 3 ಹೋದರೆ, ಇಫ್ ಯು ಸಬ್ಟ್ರಾಕ್ಟ್ 50 ಮೈನಸ್ 3 ಇಟ್ಸ್ 47. ಸೊ ದೇರ್ಫೋರ್ ಡಿ ಈಕ್ವಲ್ಸ್, ನಾವು ಸಬ್ಟ್ರಾಕ್ಟ್ 106 ಮೈನಸ್ 12. ಸೊ 106 ಮೈನಸ್ 12 is it's 94. Yes, 96 is 94. Correct? So therefore divided by 47. Simple. Now 47 ones are, 47 twos are. The answer is 2.
ಸೊ ವಿಚ್ ಆಪ್ಷನ್ ಈಸ್ ರೈಟ್? ದ ಎ ಆಪ್ಷನ್ ಈಸ್ ರೈಟ್. ಸೊ ದೇ ಫಾರ್ ಎ ಆಪ್ಷನಲ್ಲಿ ಸರ್ಕಲಲ್ಲಿ ಈ ರೀತಿಯಾಗಿ ಶೇಡ್ ಮಾಡಬೇಕು. ಸೊ ಯು ನೀಡ್ ಟು ಶೇಡ್ ಲೈಕ್ ದಿಸ್. ದಿಸ್ ಇಸ್ ದ ಆನ್ಸರ್ ಆ್ಯಂಡ್ ದಿಸ್ ಇಸ್ ಅ ಸಿಂಪಲ್ ಪ್ರಾಬ್ಲಮ್. ಆ್ಯಂಡ್ ಹೌ ಟು ಸಾಲ್ವ್ ದಿಸ್? ಸಿಂಪಲ್. ಆ್ಯಂಡ್ ದಿಸ್ ದ ಫಾರ್ಮುಲಾ ದಟ್ ಯು ನೀಡ್ ಟು ರಿಮೆಂಬರ್ ಅಷ್ಟೇ. ಓಕೆ ಚಿಲ್ಡ್ರನ್ಸ್, ಅರ್ಥ ಆಗಿದೆ ಇಲ್ಲ? ಸೊ ಇನ್ನೊಂದು ಪ್ರಾಬ್ಲಮ್ ಕೊಡಲಾ? ಸೊ ದಿಸ್ ಇಸ್ ದ ಹೋಮ್ವರ್ಕ್. Okay, so you can it's not a homework. I will not say that as a homework. It's a practice question. Okay, so ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ. We will move on to the next topic. So what is the next topic ಹಾಗಾದರೆ? So the next topic is simple. Another type of topic in a AP that ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ಅನ್ನುವಂಥದ್ದು. Simple. The first question. I will take the first question. So 2, x, 12. 2, x, 12 dot. So you need to find the value of x. Find the value of x. Now this is the question. 2, x, 12 are in AP. I forgot to write that. Are in AP. ಕನ್ನಡದಲ್ಲಿ ಹೇಳೋದಾದರೆ 2, x, 12 ಸಮಾಂತರ ಶ್ರೇಣಿಯ ಪದಗಳಾಗಿದ್ದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ. ದಿಸ್ ಇಸ್ ದ ಕನ್ನಡ ಮೀಡಿಯಂ ಕ್ವಶನ್. ಯು ಕ್ಯಾನ್ ರೈಟ್ ದ ಕ್ವಶನ್ ಚಿಲ್ಡ್ರನ್ಸ್ ಇನ್ ಅ ಕನ್ನಡ ಮೀಡಿಯಂ. So English medium 2, x, 12 are in AP, then find the value of x. Now how to find the value of x? ಬೇಗ ಫಾಸ್ಟ್ ಆಗಿ ಸಿಂಪಲ್. ಸೊ ಕೊಟ್ಟಿರೋ ಡೇಟಾ ಬರ್ಕೊಳ್ತೀನಿ ಎ ಪಿಯನ್ನು. ಓಕೆ, ಸೊ ಐ ವಿಲ್ ಕಾಲ್ ದಿಸ್ ಆಸ್ A1, A2, A3. ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ ಹಾಕಿ. ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ A2 minus A1 equals to A3 minus A2. ಅಪ್ಲೈ ದ ವ್ಯಾಲ್ಯೂ. A2 ಅಂದರೆ x minus 2 equals to, so I'll rub this, and here A3 ಅಂದರೆ 12 minus x. Finished. Now minus 2ನ ಆಚೆ ಕಳಿಸಿ, minus xನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. Send minus 2 to the right hand side, minus x to the left hand side. So x is there only, minus x will become plus x equals 12 is there only, minus 2, if you send minus 2 to the right hand side, it will become plus 2. 12 minus 2 will become plus 2. So therefore x plus x is 2x equals 12 plus 2 is 14. So x equals 14 by 2, 2 1s are 2 7s are, the answer is 7. So if they have asked, if they have given the 7 as an option in a option, if they have given 7, you need to pick that answer and you need to shade that. 7 ಅನ್ನೋ ಆಪ್ಷನ್ಗೆ ನೀವು ಸರ್ಕಲ್ನಲ್ಲಿ ಶೇಡ್ ಮಾಡಬೇಕು. ಕ್ಲೀನಾಗಿ ಶೇಡ್ ಮಾಡಬೇಕು. ಆಚಿನ ಹೋಗಬಾರ್ದು, ಕಡಿಮೆನೂ ಆಗಬಾರ್ದು. ಓಕೆ, ನಾವು ದಿಸ್ ಇಸ್ ದ ಮೆಥಡ್ ಚಿಲ್ಡ್ರನ್ಸ್. ಸೊ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ ಹಾಕಿ ಐ ಹ್ಯಾವ್ ಸಾಲ್ವ್ಡ್ ಇಟ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಆ್ಯಂಡ್ ದಿಸ್ ಇಸ್ ದ ಮೆಥಡ್. ಇದು ಅನದರ್ ಟೈಪ್ ಆಫ್ ಎ ಪಿ ಕ್ವಶನ್ಸು ನಿಮಗೆ ಬರುವಂಥದ್ದು. ಎಸ್ ಎಸ್ ಓಕೆ. ಸೊ ಹಾಗಾದರೆ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಕೊಡಲಾ? ಯು ಕ್ಯಾನ್ ಸಾಲ್ವ್ ಇಟ್. ಎಸ್, ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ಇಟ್. If you have learned this, definitely you can solve it. So I'll write here the second one. So 7, x, 17. Can you able to find the value? I'm giving the practice questions for you people. 7, x, 17. Okay. So you need to find the value of x here also. Now only you can solve it, or else I'll move on to the next topic. ನಾನು ನೆಕ್ಸ್ಟ್ ಟಾಪಿಕ್ಗೆ ಹೋಗೋದ್ರಿಂದ you can write down the question ಫಾರ್ ಅ ಪ್ರಾಕ್ಟೀಸ್ ಕ್ವಶನ್ ಅಂತ ಬರೆದಿಟ್ಕೊಂಡು ಯು ಕ್ಯಾನ್ ಸಾಲ್ವ್ ಇಟ್ ಆಫ್ಟರ್ವರ್ಡ್ಸ್. ನೀವು ಅದನ್ನು ಆಮೇಲೆ ಸಾಲ್ವ್ ಮಾಡ್ಬೋದು. ಇಸ್ ಇಟ್ ಓಕೆ ಫಾರ್ ಯು ಪೀಪಲ್? ಎಸ್. ನೌ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಟಾಪಿಕ್ ದಟ್ ವಿ ನೀಡ್ ಟು ಡಿಸ್ಕಸ್. ಓಕೆ, ಸೊ ವಾಟ್ ಈಸ್ ದ ಟಾಪಿಕ್? ವೆರಿ ಇಂಪಾರ್ಟೆಂಟ್, ಅನದರ್ ಟಾಪಿಕ್ ಆಫ್ ಎ ಪಿ ಚಿಲ್ಡ್ರನ್ಸ್. ನೌ ವಾಟ್ ಈಸ್ ದಟ್? ಸಿಂಪಲ್ ನೋಡಿ. ಇಫ್ ಸಪೋಸ್, ಐ ಥಿಂಕ್ ಯು ನೋ ದಿಸ್, ಐಲ್ ಜಸ್ಟ್ ರೀಕಾಲ್ ದಿಸ್. ನಾನು ಅದನ್ನು ರೀಕಾಲ್ ಮಾಡಿಸ್ತೀನಿ ನಿಮಗೆ. ಸೊ if an equals 3n minus n square, then find the fifth term. Write down the question. You can write the question also. If an equals 3n minus n square, then find the fifth term. I'll write. Wait a minute. Find the fifth term. Okay, I'll say in the Kannada medium. an equals 3n minus n square ಆದಾಗ 5ನೇ ಪದ ಕಂಡುಹಿಡಿಯಿರಿ. 5ನೇ ಪದ ಕಂಡುಹಿಡಿಯಿರಿ. ದಿಸ್ ಇಸ್ ದ ಕ್ವಶನ್, ರೈಟ್? ಸೊ ಇದು ನಿಮ್ಗೆ ಗೊತ್ತು, ಈಸಿಯಾಗಿ ಮಾಡ್ಬೋದು ಚಿಲ್ಡ್ರನ್ಸ್. ಕೆಲವೊಂದು ಆಪ್ಷನ್ ಬರಿತಾ ಇದ್ದೀನಿ,
ಕೆಲವೊಂದು ಆಪ್ಷನ್ ಬರೀತಾ ಇಲ್ಲ ನಾನು. ಐ ಆಮ್ ನಾಟ್ ರೀಡಿಂಗ್ ದ ಆಪ್ಷನ್ಸ್ ಫಾರ್ ಸಮ್ ಕ್ವಶನ್ಸ್. ಐ ಆಮ್ ಡೈರೆಕ್ಟ್ಲಿ ಐ ಎಕ್ಸ್ಪ್ಲೈನಿಂಗ್ ದ ಸ್ಟೆಪ್ಸ್. ನಾವು ಇದು ಈಸಿ ಫೈಂಡ್ ಔಟ್ ಮಾಡೋದು. ಸೊ ವಾಟ್ ಯು ನೀಡ್ ಟು ಡೂ ಈಸ್, ಓಕೆ ಲೆಟ್ ಮೀ ಜಸ್ಟ್, okay, so what you need to do is you need to find the a fifth term. So therefore n value will be 5. So you need to apply n value in the place of n. n ನ ಬೆಲೆ 5, n ಎಲ್ಲಿದೆ ಆ ಜಾಗದಲ್ಲಿ 5 ಬೆಲೆಯನ್ನು ಹಾಕಬೇಕು, ಆದೇಶಿಸಬೇಕು. ಸೊ a5 equals 3 into 5 means, sorry, n means 5, sorry, n means 5 minus 5 square. So a fifth, 5 3s are 15 minus 25, because 5 square is 25. So therefore if you subtract 25 minus 15 means it's minus 10. So therefore what is the answer? It's minus 10. So this is the another topic that already I had told you people. ನಿಮ್ಗೆ ಈಗಾಗಲೇ ಇದನ್ನು ಹೇಳಿದ್ದೀನಿ, ಆದರೂ ಐ ಹ್ಯಾವ್ ರಿಕಾಲ್ಡ್. ಸೊ ಈ ತರಹದಲ್ಲಿ ನಿಮಗೆ ದೇ ಕ್ಯಾನ್ ಆಸ್ಕ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಡಿಫ್ರೆಂಟ್ ಎ ಪಿ, ದ ಡಿಫ್ರೆಂಟ್ ಎ ಎಮ್. ಸೊ ಡಿಫ್ರೆಂಟ್ ಕಂಡೀಷನ್ ಕೊಟ್ಬಿಟ್ಟು ದೇ ಕ್ಯಾನ್ ಆಸ್ಕ್ 5th term, they can ask 6th term, 7th term and 8th term and whatever. So for that what you need to do is simple. ಇದೇ ಕ್ವಶನ್ಗೆ I'll give the practice question. Okay, ಇದೇ ಕ್ವಶನ್ಗೆ ಫೈಂಡ್ ದ 6th term, 6ನೇ ಪದ ಕಂಡುಹಿಡಿಯಿರಿ, 6ನೇ ಪದ. ಓಕೆ, ನೆಕ್ಸ್ಟ್ afterwards I'll say next you can find the 10th term for the same question you can find. So 10th term ಕಂಡುಹಿಡಿಯಿರಿ, 10ನೇ ಪದ. Children, I'm giving the question based on the same condition. ಇದೇ ಕಂಡೀಷನ್ಗೆ ಅಪ್ಲೈ ಮಾಡಿ and it will be practice ಆಗುತ್ತೆ. ಏನಂತದ್ದು ಪ್ರಾಕ್ಟೀಸ್ ಕ್ವಶನ್ ಅಲ್ವಾ, ಸೊ ಪ್ರಾಕ್ಟೀಸ್ ಆಗುತ್ತೆ. 20th term, 20ನೇ ಪದ. ಸೊ ಆ ಟಾಪಿಕ್ ಯಾವುದು ಅಂದರೆ ಇದೇ ಆ ಟಾಪಿಕ್. ಇಫ್ Sn equals 3n minus n square, then the value of a5 is Sn equals 3n minus n square ಆದಾಗ a5ನ ಬೆಲೆ. ಚಿಲ್ಡ್ರನ್ಸ್, ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ದೀರಾ, ಇದೇ ಸೇಮ್ ಕ್ವಶನ್ ಸಾಲ್ವ್ ಮಾಡಿದ್ವು. ಆದರೆ ಏನು ಮಾಡಿದ್ದೀವಿ ಅಂತಂದರೆ ನೋಡಿ, ಈ ಜಾಗದಲ್ಲಿ Sn ಬದಲು ದೇ ಹ್ಯಾವ್ ಗಿವನ್ an. ಸೊ an equals 3n minus n square, then find the value of a5. ಸೊ ನಾನು ಇಲ್ಲಿ ಫಸ್ಟ್ ಐಲ್ ಅಪ್ಲೈ ಆರ್ ಐಲ್ ಫೈಂಡ್ S5. ಸೊ ಐಲ್ ಫೈಂಡ್ S5. ನಮ್ಗೆ a5 ಬೇಕು, ಸ್ಟಿಲ್ ಐಲ್ ಫೈಂಡ್ S5. ವೈ ಆಫ್ಟರ್ವರ್ಡ್ಸ್ ಐಲ್ ಸೇ. ನಾನು ಯಾಕೆ ಅಂತ ಅನ್ನೋದು ಆಮೇಲೆ ಹೇಳ್ತೀನಿ. ಹಾಗಾದರೆ ಎನ್ ವ್ಯಾಲ್ಯೂ ಎಷ್ಟು ಇಲ್ಲಿ 5. ಹಾಗಾದರೆ ಎನ್ ಜಾಗದಲ್ಲಿ ಏನು ಹಾಕಿ 5 ಹಾಕಿ ಸಿಂಪ್ಲಿಫೈ ಮಾಡಿ. ಸೊ ದೇರ್ಫೋರ್ 3 into n means 5 minus 5 square. Clear? So therefore 5 3s are 15 minus 25. The answer is minus 10. You need the value of a5, right? So for that ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇದು ಟ್ರಿಕ್. a5 ಬೇಕು ಅಂದರೆ S5 ಫಸ್ಟ್ ಮಾಡಿ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ S4 ಮಾಡಿ. ಸೊ therefore S4 equals, ಅಂದರೆ ಅದರ ಅರ್ಥ n ವ್ಯಾಲ್ಯೂ ಎಷ್ಟು 4. ಸೊ therefore put the n value in the place of n. So 3 into 4 minus n square is 4 square. So therefore 4 3s are 12 minus 4 square is 16. So therefore 16 minus 12 is it's minus 4. Okay, but ನಮ್ಗೆ ಯಾವ ವ್ಯಾಲ್ಯೂ ಬೇಕು a5, ಬಟ್ ನಾವು ಮಾಡ್ತಿರೋದು ಏನು S5 S4. ಯಾಕೆ? ನಾವು ಐ ವಿಲ್ ಸೇ ನಾವು ಇಫ್ ಯು ನೀಡ್ ದ a5 ಮೀನ್ಸ್ ನೀವೇನು ಮಾಡಿ S5 ಇಂದ S4ನ ಸಬ್ಟ್ರಾಕ್ಟ್ ಮಾಡಿ, ದೆನ್ ಇಲ್ ಗೆಟ್ ದ a5. ಡೆಫಿನೆಟಾಗಿ ಇದು ಕರೆಕ್ಟಾಗಿದೆ, ಡೆಫಿನೆಟಾಗಿ a5 ಬಂದೇ ಬರುತ್ತೆ. ಹೇಗೆ ಏನು ಅನ್ನೋಂಥದ್ದು ಬೇಸಿಕ್ ಥಿಂಗ್. ಆ್ಯಕ್ಚುಲಿ ಅದು ಹೇಳ್ಕೊಡ್ಬೇಕು ಬೇಸಿಕ್ ಥಿಂಗ್ಸ್, ಬಟ್ ವಿ ಡೋಂಟ್ ನೀಡ್ ನಾವು ರೈಟ್ ನಾವು. ಓಕೆ, ಅದು ಆ್ಯಕ್ಚುಲಾಗಿ ನೀವು ಎ ಪಿ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ಎ ಪಿ ಆ್ಯಂಡ್ ದ ಸ್ಟೆಪ್ಸ್ ಆ್ಯಂಡ್ ಆಲ್, ನಿಮಗೆ ಇದು ಇದು ಅರ್ಥ ಆಗಿರುತ್ತೆ. ಯು ಹ್ಯಾವ್ ಅಂಡರ್ಸ್ಟುಡ್ ದಟ್. ಓಕೆ, ಹಾಗಾದರೆ a5 ದ ಫಾರ್ಮುಲಾ ಏನು? ಸಿಂಪಲ್, S5 minus S4. So therefore S5 means how much? Minus 10 minus of minus 4. Clear? So therefore a5 equals, so minus 10 ಅಲ್ಲೇ ಇಟ್ಕೊಳ್ಳಿ, minus into minus is plus 4. Okay, so therefore so minus into plus is minus, that means you need to subtract. ಹೌದಲ್ವಾ? So 10 ಅಲ್ಲಿ 4 ಹೋದರೆ it's 6, it's minus 6. So therefore ಹಾಗಾದರೆ a5 ವ್ಯಾಲ್ಯೂ ಎಷ್ಟು ಅಂದರೆ minus 6. It's correct and it's definitely correct, children. If the suppose
ಅವ್ರು ಈ ಥರ ಎಸ್ ಎನ್ ಕೊಟ್ಟು ಎ ಫೈನ ಕೇಳಿದ್ರೆ ಈ ರೀತಿ ಮೆಥಡಲ್ಲಿ ಮಾಡಿ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಫೈ ಆ್ಯಂಡ್ -6 ಯಾವ ಆಪ್ಷನ್ ಇದೆ ನೋಡಿಕೊಂಡು ಯು ಕ್ಯಾನ್ ರೈಟ್ ಆನ್ ದ ಆನ್ಸರ್ ಚಿಲ್ಡ್ರನ್ಸ್. ಓಕೆ ಚಿಲ್ಡ್ರನ್ಸ್? ಓಕೆ, ಸಿಂಪಲ್, ಬೇಗ ಹಾಗಾದರೆ ಸಿಂಪಲ್. ಎ ಫೈ ಕೇಳಿದ್ರೆ ವಾಟ್ ಇಸ್ ದ ಫಾರ್ಮುಲಾ? S5 ಮೈನಸ್ S4, ಕರೆಕ್ಟಾ? ಸೊ S5 ಕಂಡಿಟ್ಕೊಳ್ಳಿ, S4 ಕಂಡಿಟ್ಕೊಳ್ಳಿ, ಆ ವ್ಯಾಲ್ಯೂನ ಇವೆರಡಕ್ಕೂ ಹಾಕಿ ಸಬ್ಟ್ರಾಕ್ಟ್ ಮಾಡಿ, ಅದೇ ನಿಮಗೆ A5 ಆಗುತ್ತೆ. ಸೊ A5 ದ ಫಾರ್ಮುಲಾ S5 ಮೈನಸ್ S4. ಹಾಗಾದರೆ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ, ಇಲ್ಲೇ ಸಿಂಪಲ್ ಆಗಿ ನೋಡಿ. ಹಾಗಾದರೆ ಇಫ್ ಸಪೋಸ್ A9 ಬೇಕು, ಹಾಗಾದ್ರೆ ವಾಟ್ ವಿಲ್ ಬಿ ದ ಫಾರ್ಮುಲಾ? ಸಿಂಪಲ್, S9 ಮೈನಸ್ S8. ಓಕೆ, ಹಾಗಾದರೆ ಇಫ್ ಸಪೋಸ್ A10 ಬೇಕು, A10th ಟರ್ಮ್, ಹಾಗಾದ್ರೆ ವಾಟ್ ವಿಲ್ ಬಿ ದ ಫಾರ್ಮುಲಾ? ಸೊ S10 ಮೈನಸ್ S9, ಸಿಂಪಲ್. ಓಕೆ, ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ಇಫ್ ಸಪೋಸ್ A15th ಟರ್ಮ್ ಬೇಕು, ಬಟ್ ದೇ ಹ್ಯಾವ್ ಗಿವನ್ SN, ಸೊ ಹಾಗಾದ್ರೆ ವಾಟ್ ಇಸ್ ದ ಫಾರ್ಮುಲಾ? S15 ಮೈನಸ್ S14. ಸೊ ಇದು ನಿಮ್ಮ ಟ್ರಿಕ್, ಆ್ಯಂಡ್ ಈ ರೀತಿಯಾಗಿ ನೀವು ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಗಿವನ್ A5 ಆರ್ A9 ಆರ್ A10 ಆರ್ A15 ಚಿಲ್ಡ್ರನ್ಸ್. ಈ ರೀತಿಯಾಗಿ ಮಾಡಬೇಕು. ಓಕೆ, ಸೊ ಐ ಥಿಂಕ್ ಅಂಡರ್ಸ್ಟುಡ್. ಐ ಹೋಪ್ ಇದು ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ನೋಡಿ, ಓಕೆ, ಸೊ ಇದೇ ಥರ ಲಾಸ್ಟ್ ಏನು ಈಗ ಜಸ್ಟ್ ಮಾಡ್ತು ಅದೇ ಥರ ಪ್ರಾಬ್ಲಮ್ಮು. SN ದೇ ಹ್ಯಾವ್ ಗಿವನ್, ಯು ನೀಡ್ ಟು ಫೈಂಡ್ ದ A9. ನಾನು ಮೊದಲೇ ಹೇಳಿದೆ, ಸೊ ಅಲ್ಲಿ A5 ಫೈಂಡ್ ಔಟ್ ಮಾಡ್ದು, ವಿ ಹ್ಯಾವ್ ಫೌಂಡ್ ದ ವ್ಯಾಲ್ಯೂ ಆಫ್ A5. ಸೊ ವಾಟ್ ವಿಲ್ ಬಿ ದ ಫಾರ್ಮುಲಾ ವಿಲ್ ಬಿ S5 ಮೈನಸ್ S4. ಹಾಗಾದ್ರೆ ವಾಟ್ ಯು ನೀಡ್ ಟು ಫೈಂಡ್ ಹಿಯರ್? ಸಿಂಪಲ್, ನೋಡಿ ಏನು ಫೈಂಡ್ ಔಟ್ ಮಾಡಬೇಕು? A9 ಚಿಲ್ಡ್ರನ್ಸ್. ಹಾಗಾದ್ರೆ ವಾಟ್ ವಿಲ್ ಬಿ ದ ಫಾರ್ಮುಲಾ ಫಾರ್ A9? ಸಿಂಪಲ್, S9 ಮೈನಸ್ S8. ಹಾಗಾದರೆ ಐ ವಿಲ್ ಟೇಕ್ ದಿಸ್. ಸೊ SN ಈಕ್ವಲ್ಸ್ 5n ಸ್ಕ್ವೇರ್ ಪ್ಲಸ್ 3n, ಕರೆಕ್ಟ್? ಸೊ ಫಸ್ಟ್ ಫೈಂಡ್ ದ S9 ಕಂಡಿಟ್ಕೊಳ್ಳಿ. ಸೊ ಹಾಗಾದರೆ n ವ್ಯಾಲ್ಯೂ ಎಷ್ಟು? 9. ಸೊ ದಿ ಫಾರ್ 5 ಇಂಟು 9 ಸ್ಕ್ವೇರ್ ಪ್ಲಸ್ 3 ಇಂಟು 9. ಸೊ 5 ಇಂಟು 81 ಪ್ಲಸ್ 9 3s are 27, ಕರೆಕ್ಟ್? ಸೊ ದಿ 4. ಸೊ 5 1s are 5, 8 5s are 40. It's 401. Sorry, 401 ಅಲ್ಲ, 405. 5 1s are 5, 8 5s are 40. Okay, so plus, okay, so plus 27. Now add it. So therefore, so 7 plus 5 is 12 into 1, 2 plus 0 is 1, 2 plus 0 is 2, plus 1 is 3, and 4. The answer is 432. So this is the answer for S9. S9 ಆಯಿತು. ನೆಕ್ಸ್ಟ್ ಯಾವುದು? S8 ಕಂಡಿದ್ದೀರಿ, ಬೇಗ S8. ಸೊ therefore S8 ಅಂತಂದರೆ 5 ಇಂಟು 8 ಸ್ಕ್ವೇರ್ ಪ್ಲಸ್ 3 ಇಂಟು 8. ಸೊ therefore, ಸೊ 5 ಇಂಟು 8 8s are 64 plus 8 3s are, so 8 3s are 24. Okay, now here multiple 64 into 5. So 5 4s are 20, 0 2. So 6 5s are 30 plus 2 is 32 plus 24. So add 4 4 3. So what is the answer? 344. And this is the answer for this 344 for S8, correct? Simple. So 4 5s are 20, 0 into 6 5s are 30 plus 2 is 32. Okay, now 24 plus 24 is 344. Now we need to find the answer for A9, right? A9 ke formula S9 minus S8. So S9 is answer 432 minus 344. Now subtract it, you will get the answer. Okay, so here 8. So therefore the answer is 88. So which option is right? 88. ಯಾವ ಆಪ್ಷನ್ ಅಲ್ಲಿ ಇರುತ್ತೆ ಅದು ಆನ್ಸರ್. ಸೊ therefore what is the A9 ಆನ್ಸರ್? 88. ಈ 88 ಯಾವ ಆಪ್ಷನ್ ಇದೆ ಅದನ್ನು ಟಿಕ್ ಮಾಡಿ, ಸಿಂಪಲ್. ಓಕೆ, ಸೊ ದಿಸ್ ಇಸ್ ದ AP ಪ್ರಾಬ್ಲಮ್ಸ್. ಸೊ ಇದು ಫಸ್ಟ್ ಪಾರ್ಟ್. AP ಅಲ್ಲಿ ಸಮ್ ಟ್ರಿಕ್ಸ್. ಐ ಥಿಂಕ್ ಐ ಹ್ಯಾಡ್ ಟೇಕನ್ 4 ಟಾಪಿಕ್ಸ್ ಹಿಯರ್ and I have solved it. So this is the some topics that I need to say. Still more topics are there, children. So ಈ ರೀತಿ ಬೇರೆ ಟಾಪಿಕ್ಸ್ಗಳು ಇದೆ, and we will solve that. And we will finish up the AP. AP ಅಲ್ಲಿ ಇನ್ನೂ ಬೇಕಾದಷ್ಟು different type of problems are there, and shortcut method is there, and ಅದನ್ನು ಸಾಲ್ವ್ ಮಾಡಿಕೊಂಡು ಬೇಗ MCQ ಕ್ವಶನ್ಸಲ್ಲಿ ಆನ್ಸರ್ಸ್ನ ಹೇಗೆ ಶೇಡ್ ಮಾಡೋದು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡೋಣ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ.